ಅದಾರ ಆರಾಮ್ರಿ ಏನು ನಮ್ಮ ಸಂಬಂಧ ಮಾಡತ್ತೀರೇನ್ರಿ ಊಟ ಮಾತಾಡತ್ತಿದ್ರು ನನ್ಗೆ ಈಗ ಮಾತಾಡ್ರಿ ಯಾಕೆ ತಗೋಬೇಕು ಅನ್ನೋದೇ ಕನ್ಫ್ಯೂಷನ್ ಆಗತ್ತದ ಆ್ಯಕ್ಚುಲಿ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಎಲ್ಲ ಮುದ್ದು ವೀಕ್ಷಕರಿಗೆ ಬಹಳಷ್ಟು ಜನ ಕಮೆಂಟ್ ಹಾಕತ್ತೀರಿ ಅಷ್ಟು ಗಂಡು ಮಗು ಅಷ್ಟು ಗಂಡು ಮಗು ಅಂತ ಹೇಳಿ ನೀವು ಡೆಲಿವರಿ ಆಗಿದ್ದಾರೆ. ಸೊ ಇದೆಲ್ಲ ಲಾಗ್ ಹಾಕತ್ತೀರಿ ರೀಸೆಂಟ್ ಲಾಗ್ಸ್ನ. ಸೊ ನಾವು ಇವತ್ತಿನ ಲಾಗ್ ಮಾಡಿ ನಮ್ಮ ತವ್ರ ಮನೆಗೆ ಹೋಗಿ ಯಾಕಂತಂದ್ರೆ ಅದು ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗ್ತದೆ. ಆಲ್ರೈಟ್, ಸೊ ಹಾಲ್ ಬುಕ್ಕಿಂಗ್ ಆಲ್ಮೋಸ್ಟ್ ಆಗೈತೆ. ನಾನಂತರೂ ಡೇ ಬೈ ಡೇ ಎಕ್ಸೈಟೆಡ್ ಹಾಕೊಂಡು ಹೊಂಟೇನಿ. ಪ್ಲಸ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಶಾಪಿಂಗ್ ಒಂದು ಉಳ್ದತ್ರಿ. ಶಾಪಿಂಗ್ ಮಾಡಬೇಕು, ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಕ್ಲೌಡ್ ಕ್ಲೈಮದು ಆಫೀಸ್ ಚಲೋ ನಡೆದೈತಿ. ಮೋಸ್ಟ್ಲಿ ಇನ್ನೊಂದು ಮಂತ್ನಾಗ ಸ್ಲ್ಯಾಪು ಮುಗಿತೈತಿ. ಸೊ ಬೆಳಗಾವದ್ದು ಕ್ಲೌಡ್ ಕ್ಲೈಮ್ ಆಫೀಸ್ ನಂಬಕ್ಕಾಗೋತಿಲ್ಲ. ಥಿಂಗ್ಸ್ ಆರ್ ಗೋಯಿಂಗ್ ವೆಲ್. ಅವರು ಇಲ್ಲಿ ಐಶ್ವರ್ಯಾಗ ಕ್ರೇವಿಂಗ್ ಆಗತ್ತೆ. ಹಿಂಗಾಗಿ ಏನಿದೆ ರಾಯಲ್ ರೆಡ್ ಸರ್ ಬಂದೇವು ಇಲ್ಲೇ. ಸೊ ಫೈನಲಿ ಇಲ್ಲಿ ಬಂದೇವೆ ನೋಡೋಣ ಅಂತ. ಸಾಂಬಾರು, ರಸಮ್, ಪೂರಿ, ಪಪ್ಪು, ಅಲ್ಲ ಚಟ್ನಿ, ಪಿಕ್ಕಲ್, ಪಾಪಡ, ತೋಳ, ಸೊ ಫೈನಲಿ ಇಲ್ಲಿ ಏನಿದೆ ರಾಯಲ್ ರೆಡ್ಡಿಸಿಗೆ ಬಂದೇವೆ. ಖರೆಗೂ ರಾಯಲ್ ರೆಡ್ ನೋಡಿ. ನೆಕ್ಸ್ಟ್ ಯಾರ್ದಾರ ಫಂಕ್ಷನ್ ಇಲ್ಲೇ ಮಾಡೋದು. ಈಗ ಬಂದೆ ಹೆಂಗು ನೋಡುವ ನನಗೆ ಆದರ್ಶ ಹಾಲ್ ಭಾರಿ ನೋಡೋದೈತೆ, ಭಯಂಕರ ದೊಡ್ಡದೈತೆ, ಚೆನ್ನಾಗಿತ್ತು. ಡಿಶ್ ಪನ್ನೀರ್ ಪೆಪ್ಪರ್ ಡ್ರೈ ಆರ್ಡರ್ ಮಾಡೇವು. ಫೈನಲಿ ಇದು ಆ್ಯಕ್ಚುಲ್ ಪನ್ನೀರ್ ಪೆಪ್ಪರ್ ಡ್ರೈ ಕಾಣುತ್ತೆ. ಬೇರೆ ಕಡೆ ಅಂತೂ ಇಷ್ಟು ಮಸ್ತ್ ಇರಂಗಿಲ್ಲ. ಆ್ಯಂಡ್ ಇದು ರೀತಿಯೋ ಸ್ಯಾಲಡ್ ಕೊಟ್ಟಾರ. ನೀವು ಚಲೋ ಮಾಡ್ಯಾನ, ನೋಡಕ್ಕಂತೂ ಚಲೋ ಕಾಣತ್ತೆ. ಯಮ್ಮೆ ಅಲ್ಲಿ ಇವ್ರು ಬನಾನಾ ಲೀಫ್ ಅಂದ್ರೆ ಇವ್ರು ಪಾಂಡಿತಿಕ್ಕವರಿಗೆ ಅಷ್ಟು ಒಟ್ಟು ಕಾಡ್ಸೋದನ್ನ ಎಲ್ಲಾರನು ಕಾಡ್ಸಿದಲ್ರಿ. ಪ್ರಾಕ್ಟಿಕಲ್ ಆತನ ಏನಂದಮ್ಮ ಬಾಂಡೆ ತಿಕ್ಕೋರ ಜಾಸ್ತಿ ಯೂಸ್ ಆಗ. ಬರ್ರಿ ಇಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ಆಕಾಶ್ ಪುಟ್ಟಿ. ಚಲೋ ಆಯ್ತು. ನಾವು ಒಂದ ಕಡಿಮೆ ಹಾಕ್ಸ್ಕೊಂಡೇನೆ. ಆ್ಯಕ್ಚುಲ್ ಪನ್ನೀರ್ ಪೆಪ್ಪರ್ ಡ್ರೈ ನಂಗೆ ಆಗಿಲ್ಲ. ಅದು ಸ್ವಲ್ಪ ಡ್ರೈ ಇರ್ತದೆ, ಎಲ್ಲ ತಿಂದಿದ್ದೆ. ನಾರ್ಮಲ್ ಗೋಬಿ ಮಂಚೂರಿ ಆದಂಗೆ ಆಗಿತ್ತು. ಆನೆಸ್ಟ್ ರಿವ್ಯೂ. ಮಸ್ತ್ ನೋಡ್ರಿ, ದೊಡ್ಡ ದೊಡ್ಡ ಪುರಿಗಳು ಬರ್ತಾವೆ ಬಿಸಿ ಬಿಸಿ ತಿನ್ನೋಣ ಅಂತ. ಇದು ಆ್ಯಕ್ಚುಲಿ ಬೆಳಗಾವಿನಾಗ ಹೊಸದಾಗೈತ್ರಿ ರಾಯಲ್ ರೆಡ್ಡಿಸ್ ಅಂಥೇಳಿ. ಆಂಧ್ರ ಥಾಲಿ ಸಿಗ್ತದೆ. ಸೊ ಇಲ್ಲಿ ಹಪ್ಪಳ, ಆಮೇಲೆ ಪೂರಿ, ಆಮೇಲೆ ಅದೇನೋ ಗುಂಗುರು ಅಂತ ನೋಡ್ರಿ, ನನಗೆ ಗೊತ್ತಿಲ್ಲ. ಸೊ 1-2-3 ಡಿಶಸ್ ಇದ್ದು, ಏನೂ ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಭಾರಿ ಟೇಸ್ಟಿ ಆಗೈತೆ. ಸೊ ನಾನಂದ್ರೆ ಹೆವಿ ಎಂಜಾಯ್ ಮಾಡಿದೆ. ಸೊ ಪೈನಾಪಲ್ ಹಾಕಿದ ಪಾಯಸ ಇತ್ತು. ಸೊ ಹಂಗಾಗಿ ಪೈನಾಪಲ್ ತಿನ್ನಬಾರ್ದು ಅಂಥೇಳಿ ನಾನು ತಿನ್ನಕ್ಕೆ ಹೋಗಲಿಲ್ಲ. ಬಟ್ ಮಮ್ಮಿ ಮತ್ತು ಆಕಾಶ್ ಟೇಸ್ಟ್ ಮಾಡಿದ್ರೆ ಭಾರಿ ಬೆಸ್ಟ್ ಆಗೈತೆ ಅನ್ನತ್ತಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಲ್ ನೋಡಿರಾತಂತ ಹೇಳಿ ಹೊಂಟಿದ್ವಿ. ಸೊ ಕುಪ್ಸದಿನ್ನೂ ಹಾಲ್ ಬುಕ್ಕಿಂಗ್ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತಂತ ಹೇಳಿ ಯೋಚನೆ ಮಾಡತ್ತಿದ್ವಿ. ಸೊ ಹೆಂಗೂ ಊಟಕ್ಕೆ ಬಂದೇವಿ, ಇದೊಂದು ಹಾಲ್ ನೋಡಿರಾತು ಅಂತ ಹೇಳಿ ಬಂದ್ವಿ. ಸೊ ಇದು ನೋಡ್ರಿ ಹಾಲ್. ಸೊ ಈ ಹಾಲ್ ಆ್ಯಕ್ಚುಲಿ 200 ಪೀಪಲನ್ನು ಹಿಡಿತದೆ. ಚಲೋ ಅದ. ಕಾರ್ಪೊರೇಟ್ ಇವೆಂಟ್ಸ್ ಅಥವಾ ಸಣ್ಣ ಬರ್ತ್ಡೇ ಪಾರ್ಟಿ, ಸೊ ಇವೆಲ್ಲ ಹೋಸ್ಟ್ ಮಾಡ್ಬೋದು. ಬಟ್ ಅದು ಏನೂ ಹಿಂಗೆ ಡೈನಿಂಗ್ ಏರಿಯಾ ಸಪ್ರೇಟ್ ಇಲ್ಲ, ಅದು ಹಾಲ್ನಾಗನ ಇನ್ಕ್ಲೂಡ್ ಇರೋದ್ರಿಂದ ಅದು ಒಂದು ಕಾನ್ಸೆಪ್ಟ್ ಅಷ್ಟು ಲೈಕ್ ಆಗಲಿಲ್ಲ. ಬಿಕಾಸ್ ಕ್ರೌಡೆಡ್ ಭಾಳ ಆಗ್ತದೆ. ಫೈನಲ್ ಮಾಡ್ಬೇಕಂತ ನಾವು ಕುಂತೇವಿ. ಮೋಸ್ಟ್ಲಿ ಅಲ್ಲೇ ಆ್ಯಕ್ಚುಲಿ ನಾವು ಅಡ್ವಾನ್ಸ್ ಕೊಟ್ಟು ಬಂದೇವ್ರಿ. ಇಲ್ಲ ಅಂದ್ರೆ ಈಗ ಅಲ್ಲಿ ಎಂಡ್ ಒಂದು ವೇಳೆ ಫೈನಲ್ ಆದರೆ ಇಲ್ಲಿ ನೆಕ್ಸ್ಟ್ ಯಾವ ಫಂಕ್ಷನ್ ಇದ್ರೆ ಇಲ್ಲಿ ಮಾಡಕ್ಕೆ ಬರ್ತೈತೆ. ಚಲೋ ಆಯ್ತಾ? ಹಾಂ, ಇದು ಅಲ್ಲಿಗಿಂತ ದೊಡ್ಡದು. ಇಲ್ಲ ಇಲ್ವಾ, ಅದು ಸ್ವಲ್ಪ ಇಲ್ಲಿ ಅಗಲ್ ಕಡಿಮೆ ಐತೆ ಅಷ್ಟೇ. ಬಟ್ ಅಲ್ಲೆಲ್ಲ ಹೊರಗೆಲ್ಲ ಆಯ್ತಲ್ಲ, ಇಲ್ಲಿ ಹೊರಗೆ ಇಲ್ಲಿ ಇಷ್ಟಾಗ ಮುಗಿಸ್ಬೇಕು ನೀವು. ಇಲ್ವಾ बाहर नहीं है ना, इतना ही है. इष्ट ಮಸ್ತ್ ಐತೆ ನೋಡಿ. ಇಲ್ಲಿ ಕುಂತ ತೊಗೋಬೋದನ, ತೊಗೊಳೋನಲ್ಲ ಯಾಕೆ ನಂದು. ಆಲ್ರೈಟ್, ಸೊ ನೀವು ಇಲ್ಲಿ ಬಂದ್ರಿ ಅಂತಂದ್ರೆ ಮಸ್ತ್. ಇಲ್ಲೇ ಬೆಳಗಾವಿನಾಗೂ ಬಾರಿ ಬಾರಿ ಪಬ್ ಆಗ್ಯಾವ. ಈಗ UK 27 ಒಂದಿತ್ತು, ಈಗ ಇದೊಂದು ಆಗೈತಿ. ಇಲ್ಲೇ ಚಲೋ ಐತ್ರಿ, ನಂಗಂತೂ ಲೈಕ್ ಆತ. ರೆಸ್ಟೋರೆಂಟು ಚಲೋ ಐತಿ.
ಬೆಳಗಾವ್ನಾಗ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಗುಡ್. ಆಲ್ರೈಟ್ ಸ್ನೇಹಿತರೆ, ಸೊ ಆ್ಯಕ್ಚುಲಿ ಬೇಬಿ ಶವರ್ಗೆ ಮಸ್ತ್ ಶಾಪಿಂಗ್ ಮಾಡೋದಿತ್ತು. ನಡೀರಿ ಯಾರು ಏನು ಹೆಂಗೆ ಶಾಪಿಂಗ್ ಮಾಡ್ತಾರೆ ನೋಡೋಣ ಅಂತ. ಆ್ಯಂಡ್ ಇವತ್ತು ಕರಿಕಟ್ಟಿಗೆ ಕೂಡ ಹೋಗೋದೈತಿ. ಅಲ್ಲಿ ಹೋಗೋಣಂತ ಭಾಳ ದಿನ ಆಯ್ತು. ಆಲ್ಮೋಸ್ಟ್ ಕರಿಕಟ್ಟಿಗೆ ಹೋಗಿ ಒಂದು 5 months ಆಗಿರ್ಬೋದು ಅನ್ಕೋತೀನಿ. ಎಷ್ಟು ಲಘು ಟೈಮ್ ಹೋಗ್ತದೆ ನೋಡ್ರಿ. ಈ ಕರಿಕಟ್ಟಿಗಿನ ಸಫಾರಿ ಹೋಗೋಣಂತ. ಈಗ ನಮ್ಮ 4D ಅಡ್ಡಿ ಇಲ್ಲ ಲೋಕಲ್ ಅಡ್ಡಾಡಕ್ಕೆ. ಆ್ಯಕ್ಚುಲಿ ಟ್ರಾಫಿಕ್ ಭಾಳ ಕಡಿಮೆ ಅದ ರೀ. ಸೊ ಐಶ್ವರ್ಯ ಕ್ಯಾಮ್ರಾ ಕೊಟ್ರಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಆ್ಯಕ್ಚುಲಿ ಅದು ಶಾಪಿಂಗ್ ಹೊಂಟಿದ್ವಿ, ಬೆಳಗಾವಿ ಸ್ಟ್ರೀಟ್ಸ್ ತೋರ್ಸ ನಾನು ಅಂದೆ. ಈಗ ಮುಂದದ ಅದನ್ನ ತೋರ್ಸ್ಕೊಂತ ಕುಂತು ಬಿಡ್ತಾಳೆ ಈಗ, ಯಾಕಂದ್ರೆ ಆಕಿಗೆ ಮುಂದೆ ಕಾಣಂಗೆ. ಆ ಕಡೆ ಫಂಕ್ಷನ್ಗೆ ಟ್ರೆಡಿಷನಲ್ ಹಾಕೋಬೇಕಂತ ಪ್ಲಾನ್ ಐತೆ. ಹಿಂಗೆ ಸೊ ತೊಗೊಳ್ಳೋಣ ಅಂತ ಫಸ್ಟ್ ಕ್ಲಾಸ್. ಆ್ಯಂಡ್ ಇವಾಗ ಜಿಮ್ಗೆ ಹೊಂಟಿರೋದ್ರಿಂದ ಸ್ವಲ್ಪ ಫಿಟ್ಟಿಂಗ್ ಇನ್ನೂ ಅಷ್ಟು ಪರ್ಫೆಕ್ಟ್ ಆಗಂಗಿಲ್ಲ, ಬಟ್ ಅಟ್ಲೀಸ್ಟ್ ಫಾರ್ ಬೆಟರ್ ದ್ಯಾನ್ ಲಾಸ್ಟ್ ಟೈಮ್. ಬಟ್ ಈಗ ಪಟ ಮಾಡೋಣ ಅಂತ ಶಾಪಿಂಗ್ ಐತಲ್ಲ. ಅದು ಮೊನ್ನೆ ಒಯ್ದೆ ಹಿಂಗೆ ಐತಲ್ಲ, ಅದು ಬೇಡ ಹೆಚ್ಚು ಕಡಿಮೆ ಸೇಮ್ ಐತದ. ಬೇಡ ತೋರಿಸಿ ಜೋಧ್ಪುರಿ ಒಯ್ದೆ ಒಮ್ಮೆ. ಇದು ವೈಟ್ ಸೊ ಇವತ್ತು ಆಕಾಶನ್ ಶಾಪಿಂಗ್ ನಡಾತದ ರೀ. ಸೊ ಫೈನಲಿ ಇನ್ ಭಾಳ ದಿನ ಏನು ಉಳ್ದಿಲ್ಲ. ಸೊ ಆಕಾಶ್ ಅವ್ರದ್ದು ಏನದ ವೇಟ್ ಲಾಸ್ ಜರ್ನಿ ಐತ್ಲ, ಸೊ ಸಕ್ಸಸ್ಫುಲಿ ಚಲೋ ನಡಾತದ. ಸೊ ಎಲ್ಲಾ ಡ್ರೆಸ್ ಮಸ್ತ್ ಕಾಣಾಕ್ತಾವ. ಸೊ ಕುಪ್ಸದ ದಿನಾನ ಫೈನಲೈಸ್ ಮಾಡಿ ತೋರಿಸ್ತದ. ಇದನ್ನ ತೊಗೊಂಡಿಲ್ಲ ನಾನು, ಯಾವ್ದು ತೊಗೊಂಡೆ ಅಂತ ನಿಮಗೆ ಫಂಕ್ಷನ್ ದಿವಸ ಗೊತ್ತಾಗ್ತೈತಿ. ಬಟ್ ನೋಡ್ರಿ ಫಿಟ್ಟಿಂಗ್ ಎಲ್ಲ ಬೆಸ್ಟ್ ಆಗತ್ತವ ಬಿಕಾಸ್ ಆಫ್ ದ ಜಿಮ್. ಅದು ದ ಜರ್ನಿ ಆಸ್ ಜಸ್ಟ್ ಬಿಗನ್. ಇನ್ನೂ ನಿಮಗೆ ಗೊತ್ತಿಲ್ಲ, ನಿಮ್ಮ ಅಣ್ಣ ಭಾಳ ಮುಂದೆ ಹೊಂಡು ಹೋಗೋದಾನ. ಆ್ಯಂಡ್ ಇವ್ರ ಅಂಕಲ್ ಇದ್ರ ಲಾಸ್ಟ್ ಟೈಮ್ ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಆಪ್ಷನ್ ತೋರಿಸ್ರಿ ಅಂಕಲ್. ಬೇರೆ ಯಾವ್ದ ಮತ್ ಟ್ರೆಂಡಿಂಗ್ ಸ್ಟೈಲಿಶ್ ತೋರಿಸ್ರಿ. ಇದಂತೂ ಚಲೋ ಐತಿ ನೋ ಡೌಟ್. ಇಲ್ಲ ಈಗ ನಮ್ಮ ಮತ್ತೆ ಕಾಲೇಜ್ ಇವೆಂಟ್ಗೆ ಹೋಗೋದೈತಲ್ಲ, ಅವತ್ತು ಇನ್ನೊಂದು 15 ದಿವ್ಸಕ್ಕೆ ಬರ್ತೇನೆ. ಈಗ ಸದ್ಯಕ್ಕೆ ಇದು ಎಷ್ಟು ಬೇಕಷ್ಟು ನಾಳೆ ಫಂಕ್ಷನ್ಗೆ ಅಷ್ಟು ತೊಗೊಂಡು ಹೋಗೋಣ. ಉಳ್ಕಿದ್ ಮತ್ತೆ ಆಮೇಲೆ ತೊಗೊಳಕ್ಕೆ ಬರ್ತೈತಿ. ಇದು ಚಲೋ ಕಾಣತ್ತೆ. ಯಾವ್ದು ತಗೋಬೇಕು ಅನ್ನೋದೇ ಕನ್ಫ್ಯೂಷನ್ ಆಗತ್ತದ ಆಕ್ಚುಲಿ. ಸೊ ಯಾವ್ದು ತಗೋತೀರಿ ಗೊತ್ತಲ್ಲ, ನಾ ಹೇಳಿದ್ದೆ ಪಿಂಕ ತೊಗೊಂಡ್ಬಿಡ್ಲೆ. ಆಲ್ರೈಟ್, ಸೊ ಫೈನಲಿ ಫೈನಲ್ ಅದನ್ನ ಮಾಡೇವಿ. ನಾಳೆ ನಿಮ್ಗೆ ಫಂಕ್ಷನ್ ದಿವಸ ತೋರಿಸ್ತೇನೆ ಯಾವ್ದನ್ನೋದು. ಅಂಕಲ್ ಚಾಪ್ಟರ್ ಭಾಳ ಲಾಸ್ಟ್ ಟೈಮು ಒಂದ ತೋರ್ಸಿ ಅದ ಫೈನಲ್. ಈ ಸಲನು ಒಂದ ತೋರ್ಸಿ ಅದ ಫೈನಲ್. ಬಟ್ ಚಲೋ ಐತಿ, ಚಲೋ ಕಾಣತ್ತೆ. ಸೊ ಪಟ ಹೋಗೋಣ ಅಂತ. ಇದು ಪ್ಯಾಂಟ್ ಇದು ಮೆಜರ್ಮೆಂಟಿಗೆ ತೊಗೊಂಡತ್ತ, ಮತ್ತು ಇದನ್ನ ಹಾಕೋತೇನೆ ಅಂತ ತಿಳ್ಕೊಬೇಡ್ರಿ. ಕಾರ್ ಇಲ್ಲೇ ಪಾರ್ಕ್ ಮಾಡ್ಯಾವೆ, ಇಲ್ಲೇ ಮನೆಯವ್ರ ಮುಂದೆ ಐತಿದೆ. ಅಲ್ಲಿದೆ ಈ ಸ್ಕ್ವೇರ್ ನಿಂದ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಹೊಂಟ್ವಿ. ಭಾಳ ಖುಷಿ ಆಗ್ಲಿಕ್ಕದ, ಖುಷಿ. ಬಿಕಾಸ್ ಇವರು ಡ್ರೆಸ್ ಹಾಕೊಂಡ ತಕ್ಷಣ ಫುಲ್ ತಳ್ಳಗ ಕಾಣಕತ್ಬಿಟ್ರು. ತೆಳಗಾಗೇನಿ ಕಾಣಕತ್ತಿಲ್ಲ. ಇನ್ನೂ 6 months ಆದ್ಮೇಲೆ ಈ ನಮೂನಿ ಫಿಟ್ಟಿಂಗ್ ಆಗ್ತಾವ್ರಿ ಡ್ರೆಸ್ಗಳು ಅಂತಂದ್ರೆ ಯಾರು ನಂಬಾಕನ ಸಾಧ್ಯನೇ ಇಲ್ಲ. ಎಷ್ಟು ದಿನ ಆದ್ ಬೆಳಗಾವ್ ಬಂದು ಇನ್ನೂ ಪಾನಿಪುರಿ ತಿನ್ನಕ್ ಬಂದಿಲ್ಲ ನೋಡ, ಹೌದಿಲ್ಲ? ಇನ್ನು ಎಷ್ಟೊತ್ತಿಗೆ ಒಂದ್ಸಲ ಮಿನಿಮಮ್ ಆಗಿರ್ತಿತ್ತು. ಟು ಹೋಮ್ ಈಗ ಕರಿಕಟ್ಟಿಗೆ ಹೋಗ್ಬೇಕು. ಅರ್ಕಿ ಮೊದ್ಲು ನೋಡ್ರಿ ಯಾರೋ ಒಂದು ಸ್ಕ್ರ್ಯಾಚ್ ಮಾಡ್ಯಾರ, ಭಾಳ ಬೇಜಾರಾಯ್ತು ನನಗೆ. ನಡಿ ಸ್ನೇಹಿತರೆ, ಕರಿಕಟ್ಟಿಗೆ ಹೊಂಟೇವಿ. ಯಾರವ್ರ ಬರಲೇ. ಗುಡ್ ನೈಟ್. ಬಾಯ್ ಐಶ್ವರ್ಯ. ಇಲ್ಲಿ ನೋಡ್ರದ ಒಂದಿನ ಹೊಂಟೇವ, ನಾನು 1 ತಿಂಗಳು ಹೊಂಟೇವ ಗೊತ್ತಾಗಲ್ತು ನನಗೆ. ಆಯ್ತು ನೋಡಿ. ಸೊ ಕರಿಕಟ್ಟಿಗೆ ಹೊಂಟೇವಿ. ಇಲ್ಲಿಂದ ನೋಡ್ರಿ ಎಷ್ಟು ಒಂದು 70 1.5 ತಾಸು ನಡೀತತ್ತವ್ರ. ಹೋಗೋಣ ಪಟ
ಆಕ್ಚುಲಿ ಅರ್ಧ ತಾಸು ಆಗಿತ್ತು ಅಂದ್ರೆ ನಾ 2 ಸತಿ ಹೋಗೋದು ಬರೋದು ಮಾಡ್ತಿದ್ದೆ ನಾನು. ಅಲ್ಲ ನಾ ಈಗ ಅದನ್ನ ಹೇಳತ್ತಿದ್ದೆ. ಈಗ ಇಮ್ಯಾಜಿನ್ ಮಾಡ್ರಿ, ಇಕ್ಕಿದ ಇಲ್ಲೇ ಇತ್ತು ಅವ್ರ ಮನೆ, ಎಷ್ಟ್ ಕೆಟ್ಟದಾನ ಮಲ್ಲಿಕಾರ್ಜುನ ಮ್ಯಾಲ್ ವರ್ಷ ಅಂತ ಹೇಳಿದ್ರು ವರ್ಷಿಲ್ ನೋಡು. ಭಾರಿ ಕಾಣತ್ತಿದೆ ನೋಡ್ರಿ ಲೈಟಿಂಗ್ಸ್ ಎಲ್ಲ. ಸೂಪರ್. ನಮ್ಮ ಬೆಳಗಾವಿಯ ಸುವರ್ಣ ವಿಧಾನಸೌಧ. ಸೌದತ್ತಿಗೆ ಹೊಂಟೇವು. ಇಲ್ಲಿ ಚಹಾ ಕುಡಿಯಕ್ಕೆ ನಿಲ್ಸೇವಿ. ಇಲ್ಲಿ ಕಪ್ ಹೆಂಗೈತೆ ನೋಡ್ರಿ, ಮಸ್ತ್ ಐತಿದೆ. ಇದು ಯಾವ ಕ್ರಾಸ್ ಅಂತಾರೆ ಇದು? ಬಾಗೇವಾಡಿ ಕ್ರಾಸ್. ರೈಟ್, ಸೌದತ್ತಿಗೆ ಬಂದೇವಿ. ಇಲ್ಲೇ ಆ್ಯಕ್ಚುಲಿ ಸ್ವೀಟ್ಸ್ ತೊಗೊಳಿತ್ತು. ಬೆಳಗಾವಿನಾಗ ಲೇಟ್ ಆಗಿತ್ತು, ಆಮೇಲೆ ಲೇಟ್ ಆಗ್ತದೆ ಅಂತ ಹೇಳಿ ಅಲ್ಲಿಂದ ಬಂದ್ವಿ. ಇಲ್ಲಿ ಐಶ್ವರ್ಯ ಸ್ವೀಟ್ ತೊಗೊಳತ್ತಾರ. ಐಶ್ವರ್ಯನಾಗ ಕಳ್ಸೇವ ಅಂತ ಅನ್ಬೇಡ್ರಿ, ಬಿಕಾಸ್ ಅದು ಬಾತ್ ಕಾರ್ನಾಗ ಕುಂಡ್ರಬಾರ್ದು ಅಂತ ಹೇಳಿ ಹೆಂಗ ಎದ್ದು ನಿಂತಂಗ ನಾನು ಹೋಗ್ತೇನೆ ತಿಗಾಡಕ್ಕೆ ಬಂದ್ ನೋಡ್ರಿ. ಆಗ್ಲಿ ತಾಜ ಹೆಲ್ಪ್ ಮಾಡ್ದೆ ನಮಗೆ, ಥ್ಯಾಂಕ್ ಯು. ಸೊ ನಮ್ಮ ಸಕ್ರೆ ಚಿಲ್ ಫ್ಯಾಕ್ಟ್ರಿಯಿಂದ ಮಾಡತ್ತೆ. ಪಟ ಪಟ ಹೋಗೋಣ ಅಂತ ಈಗ ಕರಿಕಟ್ಟಿಗೆ. ಅಭಿಷೇಕನ್ ಫ್ರೆಂಡ್ ಅಲ್ಲ ನೀನು? ಅಭಿಷೇಕನ್ ಫ್ರೆಂಡ್. ನಿಮ್ದೇನು ಅಂಗಡಿ ಇದೆ? ಏನು ಅಂಗಡಿ ಹೆಸರು ಹೇಳ್ರಿ ಮತ್ತೆ? ಸ್ಟಾರ್ ಬ್ಯಾಟ್ರೀಸ್ ಆ್ಯಂಡ್ ರೇಡಿಯಮ್. ಯಾವ ಊರಿದು? ಬೆಳವಡಿ. ಏನಾಗಿದ್ರು ಬರ್ರಿಪ್ಪ, ಇದ್ರ ಕಮೆಂಟ್ ಹಾಕ್ರಿ ನಮ್ಮ ತಮ್ಮನ ಕಡೆ. ಹೋಗೋಣ. ಇವ್ರು ಯಾರೋ ಇವ್ರನ್ನೆಲ್ಲ ನೋಡೋಣ ಇಬ್ರು. ಹಾಂ, ಅದ ಅಂಗಡಿ ಇಟ್ಟಾರಲ್ಲ, ಇವಂದ ಇಲ್ಲದ ಅಂಗಡಿ. ಇವ ಅಂಗಡಿಯಾಗ ತಿಂತಾನ, ಅದ ಗೊತ್ತೈತೆ ನನಗೆ. ಕರ್ಕೊಂಡು ಹೋಗ್ಬಿಡ್ರಿ ಅವ್ನು. ಅವಂಗೊಂದು 5,000 ರೂಪಾಯಿ ಕೊಡ್ತೀನಿ, ನಿಮ್ಗೆ ಒಯ್ದು ಬಿಟ್ರು ಅವ್ನು. ಸರ್ ಇನ್ನೊಂದ್ರಿ ಮೀಟ್ ಆಗ್ಬೇಕಂತ ಭಾಳ ನಿಮ್ಮ ಮದುವೆಗೂ ನಾವ್ರಿ ಥ್ಯಾಂಕ್ ಯು ಬರ್ಬೇಕಂತ ಅನ್ಕೊಂಡಿದ್ನಿ. ಯಾರು ಬರಕ್ಕಾಗಿ ಸರ್. ಯಾಕೆ ಕರ್ಕೊಂಬರ್ಲಿಲ್ಲ? ಇಲ್ಲ, ನಾವು ನಿಮ್ಮ ಮನ್ಯಾಗ ಇಲ್ಲಿ ಮಾವಾಗ ಅಂದ್ರೆ ನಾವು ಏನಕ್ಕೆ ಮನ್ಯಾಗ ಕೆಲಸ ಮಾಡೋರು ನಾವ್ರಿ. ಹಿಂಗಾತ ಅನ್ಕೊಂಡಿದ್ ಭಾಳ ಅನ್ಕೊಂಡಿದ್ನಿ, ಬರಕ್ಕಾಗ್ಲಿಲ್ಲ ಸರ್. ಮತ್ತೆ ಇಲ್ಲಿ ಬೇಕಲ್ರಿ ನೋಡ. ಇವು ಎರಡು ಇದ್ದಿಲ್ಲ ನೋಡ್ಕೊಳಕ. ಏನು ಅಲ್ಲಿ ಕಿಸ್ತೀಯ? ಅದು ದೊಡ್ಡ ಬ್ಯಾಗ್ ಒಂದು ತಗೋ ಅಷ್ಟ. ಅದು ಸಕ್ರೆ ಚೀಲ ಅದಲ್ಲ ದೊಡ್ಡ ಬ್ಯಾಗ. ಆಮೇಲೆ ಅಷ್ಟೇ ಬಂದಾಗ ಈ ಕಟ್ ಇರಲಿಲ್ಲ, ಇದು ಇರಲಿಲ್ಲ, ಇದನ್ನೇ ಈ ಕಂಬ ನಿಲ್ಸಾರಿಗಿಲ್ಲ. ಆಮೇಲೆ ನಡ್ರಪ್ಪ ಸಾಕು ನಡ್ರಿ, ನಂದು ಇನ್ನೂ ನೌಕರಿ ಐತೆ ನಡ್ರಿ, ಆಫೀಸ್ ಐತೆ. ಇವ್ರ ಅಜ್ಜಿನೂ ಬಂದಾರ್ರಿ. ಇವರು ಫೋನ್ನಾಗ ಏನೇನೋ ಭಾಳ ಮಾತಾಡತ್ತಿದ್ರು ನನ್ಗೆ. ಈಗ ಮಾತಾಡ್ರಿ. ಒಲ್ಲ ಇಲ್ಲೂ ಯಾರು ಅದಾರ? ಆರಾಮ್ರಿ? ಏನು ನಮ್ಮ ಸಂಬಂಧ ಮಾಡತ್ತೀರೇನ್ರಿ? ಊಟ ಆತ್ರಿ ನಮ್ದು. ಜೋಕ್ ಮಾಡೋದನ್ನ ಅತ್ತಿಯವ್ರು ನೋಡ್ರಿ, ಮಾತಾಡ್ಸೋವಲ್ರಿ ನಾನು. ಎಲ್ಲರೂ ಕೂಡಿ ಎಗ್ ಪಫ್ ಬರ್ರಿ, ಚಿಯರ್ಸ್ ಮಾಡ. ಲಘು ಬರ್ರಿ, ಎಲ್ಲರೂ ಕೂಡಿ ಎಗ್ ಪಫ್ ಚಿಯರ್ಸ್. ಇಸ್ಕೋತೀನಿ. ನಾ ಊಟನ ಮಾಡಬಾರ್ದು ಅನ್ಕೊಂಡಿದ್ದೆ. ಕರೆನ ಇದನ್ನ ಮಾಡಿಸಿ ಹಿಂಗೆ ಯಾಕೋ ಸೇಫ್ ಫೀಲಿಂಗ್ ಆಗೋದು. ಹೌದು, ಆಮೇಲೆ ಮನಿ ದೊಡ್ಡದು ಅನ್ಸಾತ ಅದನ್ನ ಮಾಡಿಸ್ದಾಗಿಂದ. ಇಲ್ಲ, ಅದನ್ನ ಪೋಲ್ ಹಾಕ್ಸಿದ್ರೆ ಪೋಲು ಹಾಕ್ಬೋದು, ಗ್ಲಾಸು ಹಾಕ್ಬೋದು. ಬಗ್ಗೆ ಮಾತಾಡತ್ತ ನೋಡ್ರಿ, ಈ ವಾಲ್ ಬಗ್ಗೆ. ಅಲ್ಲೇ ಹಿಂದೆ ಹೊಲ ಆಯ್ತು ಅವ್ರದ್ದು. ಹುಡುಗ ಕೇಳ್ದ ಏನು ಮಾಡೋದೆ, ನೌಕರಿ ಅಂತ. ಯಾಕಂದ್ರೆ ರೊಕ್ಕ ಬೇಕು, ಅಂಥ ದೊಡ್ಡ ಕಾರ್ ತೊಗೊಂಡು ರೊಕ್ಕ ಎದಕ್ಕೆ ಬೇಕಂತ. ಮತ್ತು ಆ ಕಾರ್ ಹೆಂಗೆ ಬಂತಪ್ಪ? ಕಾರಿಗೆ ರೊಕ್ಕ ಎಲ್ಲಿಂದ ಬಂತು? ನೌಕರಿ ಮಾಡೇ ಬಂತು. ಹೆಂಗೆ ನೀನು 5ನೇತ್ತೆ ಬಂದಲ್ಲೋ? ನೀನು ಹೇಳ, ಕಾರ್ ಹೆಂಗೆ ಬಂತದ? ರೊಕ್ಕ ಎಲ್ಲಿಂದ ಬಂತು? ಅದನ್ನ ಹೇಳತ್ತೀನಿ, ನೌಕರಿ ಮಾಡಿ ಬಂತು, ಅದನ್ನ ಹೇಳತ್ತೀನಿ. ಈ ಲಾಗನ್ನು ಇಲ್ಲಿಗೆ ಮುಗಿಸಾತೀನಿ ರೀ. ಆ್ಯಕ್ಚುಲಿ ಕುಬ್ಸಕ್ಕಿಂತ ಮುಂಚೆ ರಿಚುವಲ್ಸ್ ಮಾಡಬೇಕು ಅಂತಂತ ಹೇಳಿ ಅವ್ರ ಮನೆಗೆ ಬಂದಿದ್ದೆ. ಸೊ ನಾಳೆ ಲಾಗ್ನ ಕವರ್ ಮಾಡ್ತೇನೆ, ಏನೇನು ಮಾಡ್ತಾರೆ ಅಂತಂತ ಹೇಳಿ. ಸೊ ಇವತ್ತಿನ ಲಾಗ್ ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಆ್ಯಂಡ್ ಇನ್ನೊಂದು, ಯಾರಾದರೂ ಹೊಸದಾಗಿ ನೀವು ನೋಡಾತಿದ್ರೆ ವಿಡಿಯೋ
ಮನಿ ಬ್ಯಾಕ್ಗ್ರೌಂಡ್ ಆಗಲಿ ಮನಿ ಒಳಗೆ ಇರೋದಾಗಲಿ ಇಗ್ನೋರ್ ಮಾಡಿರಿ, ಬಿಕಾಸ್ ಅದು ಇನ್ನೂ ಕನ್ಸ್ಟ್ರಕ್ಷನ್ ಫೇಸ್ನಾಗನ ಅದ. ಸೊ ನೋಡುನಂತ ಈ ವರ್ಷ ಪೂರ್ತಿ ಮುಗ್ಸಕ್ಕೆ ಟ್ರೈ ಮಾಡತ್ತವಿ. ಸೊ ನೋಡುನಂತ್ರಿ.